ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ, ನಿನ್ ಕಣ್ಣೆದುರುಗಡೆ ಬಂದ್ರು ಮಾತಾಡದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ನಿನ್ನ ಆಶೀರ್ವಾದ ತಗೊಳ್ದೆ ನಾನು ಹೇಗಿರ್ಲಣ್ಣ. ಅಲ್ಲಿ ಜ್ಯೋತಿ ಇದ್ದಾಳೆ, ಏನ್ ಅನ್ಕೋತಾಳೋ ಏನೋ. ಅದೇನಾದ್ರೂ ಆಗ್ಲಿ, ನಾನು ಆಶೀರ್ವಾದ ತಗೋತೀನಿ. ಏ ವಿಶ್ವ, ಅಣ್ಣ ಭಟ್ರಂಗಡಿಗೆ ಹೋಗಿ ಪೂಜೆಗೆ ಏನೇನು ಬೇಕೋ ಎಲ್ಲ ಸಾಮಾನು ತಂದ್ಬಿಡು. ಆಮೇಲೆ ಬರ್ಬೇಕಾದ್ರೆ ಸ್ವಲ್ಪ ಹಣ್ಣುಗಳೆಲ್ಲ ತಂದ್ಬಿಡು. ಸರಿ ಅಣ್ಣ. ಬೀರೇಶ, ನೀನ್ ಮೊದಲು ತೋಟಕ್ಕೆ ಹೋಗಿ ಬಾಳೆ ಎಲೆ ಕಿತ್ಕೊಂಡ್ ಬಾ, ಪೂಜೆಗೆ ಬೇಕು. ಮುದಕ್ಕೆ ಇವ್ರಿಬ್ರಲ್ಲಿ ಯಾರನ್ನಾರು ಮದುವೆ ಮಾಡಿಸುವ. ನಿನ್ ಮುಖಕ್ಕೆ ಮದುವೆ ಬೇರೆ. ಜ್ಯೋತಿ ಇನ್ನೂ ಬಂದಿಲ್ವಲ್ಲೋ? ಎಲ್ಲೋ ಜ್ಯೋತಿ ಶಿವಣ್ಣನ ಜೊತೆ ಕಣ್ದಲ್ಲ ಅವಳೆ. ನೀನಾಗ ತಲೆ ಕೆಡ್ಸ್ಕೊತ ಬತ್ತಳಿರು. ಟೈಮ್ ಹೋಗ್ತಿದ್ಯಾ? ಬರ್ತಾರೆ ಇರು. ಅಣ್ಣ, ಅವಳು ಮಾವನ ಹತ್ರ ಮಾತಾಡಕ್ ಹೋಗ್ತಿದ್ದಾಳೆ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಜ್ಯೋತಿ, ನೀ ಏನ್ ಮಾಡಕತ್ತಿ? ಅವಳು ಗ್ರಾಚಾರ ಬಿಡ್ಸ್ ಬರ್ತೀನಿ ಇವಾಗ. ಅದ ನೋಡಿ ಮಾಡೋ ತಪ್ಪು. ಆಕಿ ಮಾತಾಡ್ಲಿ ಬಿಡು. ಅಣ್ಣ, ಏನ್ ಹೇಳ್ತಾ ಇದ್ಯಾ? ಜ್ಯೋತಿ, ಮುತ್ತಿನಂತ ಒಂದು ಅವಕಾಶ ಬಂದೈತಿ, ಅದನ್ನ ಮಿಸ್ ಮಾಡ್ಕೊಳಕ್ ಹೊಂಟಿಯಲ್ವಾ? ಅರ್ಥ ಆಗ್ಲಿಲ್ಲ. ನೀನು ರಾಜಕೀಯಕ್ಕೆ ಇನ್ನೂ ಹೊಸಬಳು. ನಿನಗ ಯಾವ ಟೈಮ್ನಾಗ ಹೆಂಗ ಸಿಂಪತಿ ಗಿಟ್ಟಿಸ್ಕೋಬೇಕು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಈಗ ನೀನು ಹೋಗಿ ಆಕಿನ ಜೋಡಿ ಜಗಳ ಆಡ್ದಿ ಅಂತಂದ್ರೆ ಜನಗಳ ಕಣ್ಣಾಗ ಆಕಿಗೆ ಸಿಂಪತಿ ಸಿಗ್ತೈತಿ. ಆಕಿಗೆ ಓಟ್ ಹಾಕ್ತಾರ, ಗೆಲ್ಲಿಸ್ತಾರ. ಈಗ ನಾನು ಹೇಳುವಂಗ ನೀನು ಮಾಡಿದೆ ಅಂತಂದ್ರೆ ಜನ ನಿನ್ನ ಮೆಚ್ಕೊಂಡು ನಿನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ಸರಿ, ಅದಕ್ಕಿವಾಗ ನಾನು ಏನ್ ಮಾಡ್ಬೇಕು? ಸರಿ, ಹಾಗೆ ಮಾಡ್ತೀನಿ. ಅಣ್ಣ, ಶಿವಪುರದ ಮಹಾಜನಗಳೇ, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಸಂತೋಷ ಕೊಟ್ಟಿದೆ. ಹಾಗೆ ನನ್ನ ಸಂತೋಷನ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ನನ್ನ ಪ್ರೀತಿಯ ನಾದ್ನಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ. ಅವರೇ ಊಟ ಇಟ್ಕೊಂಡಿದ್ರು ಅಣ್ಣನ ಮನೆ ಊಟ ಮಾಡೋದಕ್ಕೆ, ಅಣ್ಣನ ಆಶೀರ್ವಾದ ತಗೊಳಕ್ಕೆ ಇಲ್ಲಿಗೆ ಅಂತ ಬಂದಿದ್ದಾರೆ. ತುಳಸಿ, ನೀನ್ ಬಂದಿದ್ದು ತುಂಬಾನೇ ಸಂತೋಷ ಆಯ್ತು. ನನಗ್ ಗೊತ್ತು ನೀವೆಲ್ಲ ಏನ್ ಮಾತಾಡ್ಕೋತಿದ್ದೀರಾ ಅಂತ. ನನ್ ಗಂಡನೇ ಕೊಲ್ಲಕ್ ನೋಡ್ದವನ್ ಹೆಂಡ್ತಿನ ಈ ಜ್ಯೋತಿ ಸ್ವಾಗತ ಮಾಡ್ತಿದ್ದಾಳೆ ಅಂತ ತಾನೆ?
ಇದ್ರಲ್ಲಿ ನನ್ ದೊಡ್ಡಸಿಕೆ ಏನೂ ಇಲ್ಲ. ಯಾಕೆ ಅಂತಂದ್ರೆ ಕೊಲ್ಲಕ್ ಬಂದವನ್ನ ನನ್ ಗಂಡನೇ ಕ್ಷಮಿಸ್ಬಿಟ್ಟ ಅಂದ್ಮೇಲೆ ಗಂಡನ್ನೇ ದೇವ್ರು ಅನ್ಕೊಂಡಿರೋ ನಾನು ಅವನ ಮೇಲೆ ದ್ವೇಷ ಸಾಧಿಸಿದ್ರೆ ಆ ದೇವ್ರ ಮೆಚ್ಚತಾನ? ಅದಕ್ಕೆ ನಾನು ಅವಳನ್ನ ಕ್ಷಮಿಸ್ಬಿಟ್ಟೆ. ತುಳಸಿ, ಅಲ್ಯಾಕೆ ನಿಂತಿದ್ಯಾ? ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಮಾವ ಅಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣ ವೇದಿಕೆ ಮೇಲೆ ಬಂದು 2 ಮಾತಲ್ಲಿ ಅವ್ರ ಸಂತೋಷನ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಮಾವ, ಪಾಪ ಜನ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಶಿವಪುರದ ಜನಗಳು ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದ ಹಾಗೆ. ನಾನು ನಿಮ್ಮನೆ ಮಗಳು. ನನ್ನ ಮಾವನಿಗೆ ಇಲ್ಲಿವರೆಗೂ ಹೇಗೆ ಪ್ರೀತಿ ತೋರಿಸಿದ್ರು ಇನ್ಮೇಲೆ ನನ್ನ ಮೇಲೂ ಹಾಗೆ ಪ್ರೀತಿ ತೋರಿಸ್ತೀರಾ ಅಂತ ನಂಬಿದ್ದೀನಿ. ಜ್ಯೋತಿ, ಬಾಯಿಲೆ. ಜ್ಯೋತಿ, ತಾಳಿನ ಒಳಗಾಕೊಂಡು ಮಾತಾಡ್ತಿದ್ಯಲ್ಲ, ಜನ ನೋಡೋ ಥರ ಹೊರಗಾಕೋ. ಬಾಯಿಲಿ ಮಾತಾಡ್ಬೇಕಾದ್ರೆ ಮೈಕಲ್ಲಿ ನಾನು ಶಿವಣ್ಣನ ಹೆಂಡತಿ ಅಂತ ಒತ್ತಿ ಒತ್ತಿ ಹೇಳು. ಕ್ಷಮಿಸಿ. ಹೀಗೊಂದು ಊಟ ಇಟ್ಕೊಳ್ಳೋಕೆ ಕಾರಣ ಏನು ಅಂತಂದ್ರೆ ಖಂಡಿತ ನಿಮ್ ಯಾರ ಹತ್ರನೂ ಓಟ್ ಕೇಳೋ ಕಾರಣ ಅಲ್ಲ. ಇದ್ಯಾವುದೇ ರೀತಿ ವೇಷ ಅಲ್ಲ, ರಾಜಕೀಯ ಸಮಾವೇಶನೂ ಅಲ್ಲ. ಇದು ನನ್ನ ಪ್ರೀತಿಯ ಮಾವ ಒಂದು ದೊಡ್ಡ ಅಪಾಯನ ದಾಟಿ ಬಂದಿರೋದಕ್ಕೆ ಆ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ಔತಣಕೂಟ ಏರ್ಪಡಿಸಿರೋದು.